ಕಾಸರಗೋಡು ಬೀಚ್ ಹತ್ರ ಬಂದಿದ್ದೀನಿ. ಇದು ಯಾತಕ್ಕೆ ಬಂದಿದ್ದೀನಿ ಅಂದರೆ, ಈ ಒಂದು ಸುಂದರ ಪ್ರದೇಶದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದ ಅನ್ಯಾಯ ನಡೀತಾ ಇದೆ, ಒಂದು ದುರಂತದ ವಿಚಾರ ನಡೀತಾ ಇದೆ. 15-16 ವರ್ಷಗಳಿಂದ 2010ರಿಂದ ಒಂದು ಬಂದರು, ಒಂದು ಪೋರ್ಟನ್ನು ಈ ಭಾಗದಲ್ಲಿ ಕಟ್ಟಬೇಕು ಅನ್ನೋದು ಭಾಳ ದೊಡ್ಡ ಒಂದು ಹುನ್ನಾರ ನಡೀತಾ ಇದೆ. ಅದಕ್ಕೆ ಇಲ್ಲಿರೋ ಮೀನುಗಾರರು, ಇಲ್ಲಿರೋ ಸ್ಥಳೀಯರು, ಇಲ್ಲಿರೋ ಪರಿಸರವಾದಿಗಳು ಇಲ್ಲಿರೋ ಜನಪರ ಕಾಳಜಿ ಇರೋರು ಕಾಸರಗೋಡಿನಲ್ಲಿ ನಮಗೆ ಈ ಪೋರ್ಟು ನಮ್ಮ ಜೀವನನೇ ನಾಶ ಮಾಡುತ್ತೆ. 6,000 ಕುಟುಂಬಗಳ ಮೇಲಿದ್ದೀವಿ, 50,000 ಜನರ ಮೇಲಿದ್ದೀವಿ, ನಮ್ಮ ಬದುಕು ನಾಶ ಆಗುತ್ತೆ, ಮೀನುಗಾರಿಕೆಗೆ ನಾಶ ಆಗುತ್ತೆ, ಪರಿಸರ. ಈ ಒಂದು ಟರ್ಟಲ್ ಅನ್ನೋ ಒಂದು ವಿಶೇಷವಾದ ಒಂದು ಎಂಡೇಂಜರ್ಡ್ ಸ್ಪೀಷೀಸ್, ಟೈಗರ್ ಥರನೇ ಎಂಡೇಂಜರ್ಡ್ ಸ್ಪೀಷೀಸ್ ಶೆಡ್ಯೂಲ್ 1, ಅದೇ ಥರ ಈ ರೆಡ್ಲಿ ಆಲಿವ್ ಟರ್ಟಲ್ ಅನ್ನೋದೊಂದಿದೆ. ಆಮೇಲೆ ಅದಕ್ಕೂ ಅನ್ಯಾಯ ಆಗುತ್ತೆ, ಎಲ್ಲದಕ್ಕೂ ಅನ್ಯಾಯ ಆಗುತ್ತೆ. ಈ ಬಂದರು ಬೇಡ. ನಾನು ಇದ್ರ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ನನಗೇನು ಕೇಳಿದ್ದೀನಿ ಅಂದರೆ, ಫೆಬ್ರವರಿ 24-25 ಇಲ್ಲಿ ಪೊಲೀಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಂದು ಸರ್ಕಾರದ ಕೈಗೊಂಬೆ ಆಗಿ ಅನೇಕ ರೀತಿಯಲ್ಲಿ ಇಲ್ಲಿ ಸ್ಥಳೀಯರ ಮೇಲೆ, ಮೀನುಗಾರರ ಮೇಲೆ, ಯಾರೋ ಹೋರಾಟ ಮಾಡ್ತಾಯಿದ್ದಾರೆ, ಹೆಂಗಸರು ಎಲ್ಲರ ಮೇಲೂ ಕೇಸ್ಗಳು ಹಾಕಿ ಭಾಳ ರೀತಿ ಒಂದು ದೌರ್ಜನ್ಯ ನಡೀತಾ ಇದೆ. ಇದೇನು ಅನಿಸುತ್ತೆ, ಇದು ಸ್ಟೇಟ್ ಸ್ಪಾನ್ಸರ್ಡ್ ದೌರ್ಜನ್ಯ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಾನು ಕೂಡ ರಿಸರ್ಚ್ ಮಾಡಿ ನೋಡಿದಾಗ ಈ ಒಂದು ಪೋರ್ಟ್ ಇವಾಗಲೇ ಮಂಗಳೂರು ಪೋರ್ಟ್ ಜೊತೆ 8-10 ಪೋರ್ಟ್ಗಳಾಗಲೇ ಇದ್ದಾವೆ ನಮಗೆ ಈ ಕೋಸ್ಟಲ್ ರೀಜನ್ ಕರಾವಳಿ. ಇನ್ನೊಂದು ಪೋರ್ಟಿಗೆ ಅಗತ್ಯ ಖಂಡಿತ ಇಲ್ಲವೇ ಇಲ್ಲ. ಅದರಲ್ಲಿ ಇನ್ನು ಬೇರೆ ಪೋರ್ಟ್ಗಳು ಕೂಡ ಕಾರವಾರ ಇದೆ, ಬೇರೆ ಬೇರೆ ನಮಗೆ ಪೋರ್ಟ್ಗಳು ಬೆಳಿಕೆರೆ ಇದೆ. ಈ ಪೋರ್ಟ್ಗಳ ಕೆಪಾಸಿಟಿನಲ್ಲೂ ಹೋಗ್ತಾ ಇಲ್ಲ. ಸೊ ನಮ್ಗೆ ಯಾಕೆ ಬೇರೆ ಪೋರ್ಟು ಈ ಕಾಸರಗೋಡಿನಲ್ಲಿ ಬಂದು ನಾಶ ಮಾಡಬೇಕು? ಇದು ನನಗೇನು ಅನಿಸುತ್ತೆ ಅಂದರೆ, ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಮಾಡೋಕ್ಕೋಸ್ಕರ ಒಂದು 3% ಫ್ಲೈಟಲ್ಲಿ ಓಡಾಡೋ ಶ್ರೀಮಂತರಿಗೋಸ್ಕರ ಮಾಡ್ತಿದ್ರು 2ನೇ ಏರ್ಪೋರ್ಟ್, ಅದು ಅಗತ್ಯ ಇಲ್ವೋ? ಅದೇ ರೀತಿ ಇಲ್ಲಿ ಕಾಸರಗೋಡಿನಲ್ಲಿ ಹೊನ್ನಾವರದಲ್ಲಿ ಪೋರ್ಟ್ ಮಾಡಿ ಜನ ಜೀವನ ನಾಶ ಮಾಡಿ ಶ್ರೀಮಂತರು ಜೇಬು ತುಂಬಿಸೋ ರೀತಿಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಡೆಸ್ತಾ ಇದೆ. ಇದಕ್ಕೆ ನಾವು ಖಂಡಿತ ಇದನ್ನು ಖಂಡಿಸಬೇಕು. ಇದು ಎಲ್ಲ ಜನಪರ ಕಾಳಜಿ ಇರೋರು, ಅದು ಬರೀ ಹೊನ್ನಾವರ ಜನ ಅಷ್ಟೇ ಅಲ್ಲ, ಇಲ್ಲಿ ಕಾಸರಗೋಡಿನಲ್ಲಿರೋ ಜನ ಅಷ್ಟೇ ಅಲ್ಲ, ಮೀನುಗಾರ ಅಷ್ಟೇ ಅಲ್ಲ, ಎಲ್ಲ ಕರ್ನಾಟಕದ ಪೂರ ಯಾರಿಗೆ ಕಾಳಜಿ ಇದೆ. ನಮ್ಮ ಬೇಡಿಕೆ 2 ಮುಖ್ಯವಾದ ಬೇಡಿಕೆಗಳು. ಒಂದು, ಈ ಒಂದು ಪ್ರಾಜೆಕ್ಟ್, ಈ ಒಂದು ಬಂದರು ಪೋರ್ಟನ್ನು ಕಾಸರಗೋಡಿನಲ್ಲಿ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಕೈ